ಯಾಕ್ರಿ ಲೇಟು? ನಿಮ್ಗೆ ಎಷ್ಟೊತ್ತಿಂದ ಕಾಯ್ತಿದ್ದೀನಿ ಗೊತ್ತಾ? ರಾತ್ರಿನಾಗ ಬಿರ್ನ್ ಬಿಟ್ಟಿರ್ತಾನೆ, ಒತ್ತಾರಕ ಬಿರ್ನ್ ಎದ್ದು ಬರೋಕ್ಕಾಗೋದು. ರಾತ್ರಿನಾಗ ಪಾತ್ರೆಗಳನ್ನೆಲ್ಲ ತೊಳೆ ಅಷ್ಟರಲ್ಲಿ ಈ ಹಣ ಬಿದ್ದೋಯ್ತು. ಅಲ್ಲ ಇರೋ ಇಬ್ರಿಗೆ ಯಾಪಟ್ಟಿ ಪಾತ್ರೆಗಳನ್ನ ಬಳಸಿರಿ. ಒಂದಿನಕ್ಕೆ ಹಿಂಗಂತಿರಲ್ಲ, ದಿನ ಕೆಲಸ ಮಾಡೋ ನನ್ಗೆ ಹೆಂಗಾಗ್ಬೇಕು? ಅದು ನಿಮ್ಮ ಕರ್ಮ, ನಾ ಏನು ಮಾಡಕ್ಕದ್ದು. ಈಗ ನಾನು ಯಾಕೆ ಕರೆದದ ಅದನ್ನ ಹೇಳಿ. ಗೌಡ್ರೆ, ಮಧು ನನ್ನ ಜೊತೆ ಮಾತಾಡ್ತಿಲ್ಲ. ನನ್ನ ಮುಖ ನೋಡಿದ್ರೆ ಸಾಕು ಗುರ್ರ ಅಂತಾಳೆ. ನಾನು ಅವಳು ಸೇವೆ ಮಾಡ್ತಿಲ್ಲ ಅಂತ ತುಂಬಾ ಬೇಜಾರು ಮಾಡ್ಕೊಂಡ್ಬಿಟ್ಟಿದ್ದಾಳೆ. ಗೌಡ್ರೆ, ಹೇಗಾದ್ರೂ ಮಾಡಿ ಅವಳು ಕಾಲು ಹುಷಾರು ಮಾಡಿ ಪ್ಲೀಸ್. ಅಣ್ಣಪ್ಪನವ್ರೆ, ನಾನು ಎಷ್ಟೇ ಸೇವೆ ಮಾಡಿದ್ರು ನೀವು ಸೇವೆ ಮಾಡ್ದಂಗೆ ಇರಲ್ಲ. ಅದಕ್ಕೆ ನೀವೇ ಹೋಗಿ ಸೇವೆ ಮಾಡಿ, ನೋವು ಕಮ್ಮಿ ಆಯ್ತದೆ, ಪಾಪನೂ ಕಮ್ಮಿ ಆಯ್ತದೆ. ಗೌಡ್ರೆ, ಎಲ್ಲ ಗೊತ್ತಿರೋ ನೀವೇ ಹೀಗೆ ಹೇಳ್ಬಿಟ್ರೆ ಹೇಗೆ? ನಿಮ್ಗೆ ಗೊತ್ತು ತಾನೆ ನಾನು ಅವಳನ್ನ ಮುಟ್ಟಿದ್ರೆ ಅವಳಿಗೆ ನೋವು ಜಾಸ್ತಿ ಆಗುತ್ತೆ ಅಂತ. ಪ್ಲೀಸ್ ನೀವೇ ಸೇವೆ ಮಾಡಿ. ಹೋಗಿ ಅಣ್ಣಪ್ಪನವ್ರೆ, ನಾನು ಸೇವೆ ಮಾಡ್ಬಿಟ್ಟು ಸಾಕಾಗ್ಬಿಟ್ಟದೆ. ಇನ್ನೊಂದ್ಸತ ಏನಾದ್ರು ಸೇವೆ ಮಾಡಕ್ ಹೋದ್ರೆ ನಾನೇ ಬೇರೆಯವ್ರ ಕೈ ಸೇವೆ ಮಾಡಿಸ್ಕೋಬೇಕಾಯ್ತದೆ. ಗೌಡ್ರೆ, ದಯವಿಟ್ಟು ಹಾಗೆ ಹೇಳ್ಬಿಡಿ. ಇದು ನಿಮ್ ಕೈಯೆಲ್ಲ ಕಾಲು ಅಂತ ತಿಳ್ಕೊತೀನಿ. ಹೇಗಾದ್ರೂ ಮಾಡಿ ಅವಳು ಕಾಲು ಹುಷಾರು ಮಾಡಿ ಪ್ಲೀಸ್. ತೊಂದರೆ ಇಲ್ಲ. ಈಗ ಮಧುರ ಅವ್ರು ಎಲ್ಲಿದ್ದಾರೆ? ಮೇಲ್ಗಡೆ ಇದ್ದಾಳೆ. ನೀವು ಹೋಗಿ ಅವಳನ್ನ ಸಮಾಧಾನ ಮಾಡಿ, ನಾನು ಇಲ್ಲೇ ಹೊರಗಡೆ ಕಾಯ್ತಿರ್ತೀನಿ. ಆಯ್ತು. ಮಧುರ ಅವ್ರೆ, ನೀವು ಇಲ್ಲಿದ್ದಾರೆ? ಇನ್ನೆಲ್ಲಿರ್ತೀನಿ ಗೌಡ್ರೆ, ಒಲಿಂಪಿಕ್ ಅಲ್ಲಿ ಜ್ಯೋತಿ ಹಿಡ್ಕೊಂಡು ಓಡಕ್ ಹೋಗಿದ್ನ. ನೀವು ಒಲಿಂಪಿಕ್ ಜ್ಯೋತಿ ಹಿಡ್ಕೊಂಡು ಓಡೋದನ್ನ ನೋಡಕ್ಕೆ ಒಂದು ಚಂದ ಕಂಬಿಡಿ. ಏನಂದ್ರೆ? ಅಯ್ಯೋ, ನಿಮ್ಮ ಕಾಲು ಮುಲ ಮಚ್ಕೊಡ್ತೀನಿ ಇರಿ ಅಂದಿ. ಗೌಡ್ರೆ, ನೋವಾಗಿರೋದು ನನ್ನ ಕಾಲ್ಗೆ, ಕೈಗಲ್ಲ. ನಾನೇ ಹಚ್ಕೋತೀನಿ, ಹೋಗಿ ಕೆಲಸ ನೋಡ್ಕೊಳ್ಳಿ. ಹೋಗಿ ಅಂದೆ. ಶಂಕರೇಶ್ವರ, ಯಾನಪ್ಪ ಇದು? ನಾ ಯಾನ ಮಾಡಕ್ಕೋರಿ ಇನ್ನೇನೋ ಆಯ್ತದೆ. 2-3 ದಿನ ಮಧುರ ಅವ್ರ ಸೇವೆ ಮಾಡಿಬಿಟ್ಟು ಅವ್ರ ಹತ್ರ ಆಗವಂದ್ರೆ ಅವರು ನನ್ನ ಕೆಲಸದವನಂಗೆ ಮಾಡ್ಕೊಂಬಿಟ್ಟಾರೆ. 1 ನಿಮಿಷ ಕೂತ್ಕೊಳಕ್ ಬಿಡಲ್ಲ. ಅದು ಮಾಡು ಇದು ಮಾಡು ಅಂತಾರೆ. ಹಿಂಗೆ ಆಗ್ಬಿಟ್ರೆ ನೋಡೋ ಜನಗಳು ನನ್ನ ಕೆಲಸದವನು ಅಂತ ಆಡ್ಕೊಳಲ್ವಾ? ಏನೋ ಅಯೋಗ್ಯ, ಕೆಲಸ ಮಾಡಿದೆ ಒತ್ತಲಾಡ್ಕೊಂಡು ಕೂತಿದ್ಯಾ? ಅಮ್ಮನವ್ರು ಬೈಯಲ್ವಾ? ಏನೇನೋರೆ, ನೀವು ನನ್ನ ಜೊತೆ ಆಟ್ಕೊಳ್ಳಿ ಆಡ್ರಿ. ಇದು ನಾನು ಹೇಳ್ತಾ ಇರೋದಲ್ವೋ, ಇಡೀ ಏರಿಯಾದವರೇ ಹೇಳ್ತಾ ಇದ್ದಾರೆ. ಇವರು ಪಟಾಪಟಿ ಚಡ್ಡಿ ಮಾರ್ಕೊಂಡಿರೋ ಬದಲು ಹೀಗೆ ಮನೆ ಕೆಲಸ ಮಾಡ್ಕೊಂಡಿದ್ರೆ ಜೀವನದಲ್ಲಿ ಖಂಡಿತ ಉದ್ಧಾರ ಆಗ್ತಾರೆ ಅಂತ ಹೇಳ್ತಾರೆ. ಅದು ಬಿಡಿ, ಏನು ಪಟಾಪಟಿ ಚಡ್ಡಿನ ಅಲ್ಲ, ಮನೆ ಕೆಲಸದ ವಿಷಯನ ಈಗ ನಾ ಹೇಳ್ದಂಗೆ ಮಾಡಿ. ನೀ ಕೊಡೋದನ್ನೆಲ್ಲ ಕೊಟ್ರೆ ನೀನು ಹೇಳಿದ್ದೆಲ್ಲ ಹೇಳ್ತೀನಿ. ಈಗೇನು ಮಾಡಬೇಕು? ಅದು ಅಣ್ಣಪ್ಪನವ್ರ ನೀವು ಮಧುರ ಅವ್ರನ್ನ ಮುಟ್ಟಿದ್ರೆ ಕಾಯಿಲೆ ಜಾಸ್ತಿ ಆಗುತ್ತೆ ಅಂತ ಹೇಳಿದ್ರಲ್ಲ. ಈಗ ನಿಮ್ಮ ಗ್ರಹಗತಿಗಳೆಲ್ಲ ಸರಿ ಹೋಗದೆ ನೀವು ಮಧುರ ಅವ್ರ ಸೇವೆ ಮಾಡ್ಬೋದು ಅಂತ ಹೇಳ್ಬಿಡಿ. ಅಷ್ಟೇ ತಾನೇ, ಹೇಳ್ತೀನಿ ಬಿಡು. ಹೇಳಿ ಹೋಗಿ. ಯಾಕೈನವ್ರ ಗರ ಪಡ್ದಂಗೆ ಕುತ್ಕೊಂಡ್ಬಿಟ್ರಿ, ಹೋಗಿ ಹೇಳಿ. ಏನು ಹೋಗಿ ಹೇಳಿ? ಅದ್ದದ್ ಬಿಟ್ರೆ ಆಗತ್ತಾ? ಕೊಡೋದನ್ನು ಕೊಟ್ರೆ ನಾನು ಹೋಗಿ ಹೇಳ್ಬೋದು. ಅರ್ಥವಾಯ್ತು ಬಿಡಿ. ಇದಕ್ಕೆ ಹಾಲು ಮೊಸರೇ ಬರಲ್ಲ, ತುಪ್ಪಕ್ಕೇನೆ ಮಾಡ್ಲಿ? ದಡ್ಡ 5,000 ರೂಪಾಯಿ ಕೊಡು. ಐನವ್ರೆ, ಜಾಸ್ತಿ ಆಗ್ಲಿಲ್ವಾ? ಬೇಡ ಬಿಡು, ನಾನು ಹೋಗಿ ಮಧುರ ಹತ್ರ ಹೇಳ್ತೀನಿ. ಅವಳು ನಿನಗಿನ ಜಾಸ್ತಿ ಕೊಡ್ತಾಳೆ. ಬೇಡ ಬಿಡು, ನಾನೇ ಕೊಡ್ತೀನಿ. ಅದನ್ನೇ ಮನಸ್ಸಿನಲ್ಲಿ ಇಟ್ಕೊಂಡು ಯೋಚನೆ ಮಾಡ್ತಾ ಇದ್ದೀಯಾ? ಮೊದಲು ಅದರಿಂದ ಹೊರಗಡೆ ಬಾ. ನಾನೇನು ಯೋಚನೆ ಮಾಡ್ತಿಲ್ಲ ಅಜ್ಜಿ. ನಿನ್ನ ಚಿಕ್ಕ ಮಗುವಿಂದ ನೋಡ್ತಾ ಇದ್ದೀನಿ. ಯಾವುದಾದ್ರೂ ಯೋಚನೆಯಿಂದ ಹೊರಗಡೆ ಬಂದೆ ಅಂತ ನೀನು ಮಾತು ಹೇಳಿದ್ರು ನಿನ್ನ ಮನಸ್ಸೆಲ್ಲ ಅದರಲ್ಲೇ ಇರುತ್ತೆ. ಅದಿತಿ, ಯಾವುದ್ರ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಶ್ರೀಚಕ್ರ ನಮ್ಮ ಕೈವಶವಾದ್ರೆ ಇಡೀ ಜಗತ್ತೇ ನಮ್ಮ ಪಾಳೆ ಪಟ್ಟೆ. ನಾವಿದೀವಲ್ಲ, ನೀವು ಯಾಕೆ ಚಿಂತೆ? ನಮ್ಮ ಆಸೆಗಳೆಲ್ಲ ಪೂರೈಸುತ್ತೆ. ಅದಕ್ಕೆ ನಾನು ಹೇಳಿದ್ದು ನಮ್ಮ ಜೊತೆ ಕೈ ಜೋಡಿಸು ಅಂತ. ವೆಜ್ ಖಾರ ಬಾತ್ ಮಾಡುವ ವಿಧಾನ: ಒಂದು ಬಾಣಲಿಗೆ ತುಪ್ಪ, ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ, ಗೋಡಂಬಿ ಹಾಕಿ ಹುರಿದು ಕರಿಬೇವು, ಬಾಡಿಗೆ ಮೆಣಸಿನಕಾಯಿ, ಕ್ಯಾರೆಟ್, ಬಟಾಣಿ, ಟೊಮ್ಯಾಟೊ, ಕಲ್ಲುಪ್ಪು, ಬೆಲ್ಲ, ಬಿಸಿಬೇಳೆ ಬಾತ್ ಪುಡಿ, ಅರಿಶಿನ, ರವೆಯ 3 ಅಳತೆಯಷ್ಟು ನೀರು ಹಾಕಿ ಚೆನ್ನಾಗಿ ಕುದಿ ಬಂದ ಮೇಲೆ ಹುರಿದ ಬನ್ಸಿ ರವೆ ಹಾಕಿ ಕಲಸಿ. ಈಗ ವೆಜ್ ಖಾರ ಬಾತ್ ಸವಿಯಲು. ಇಷ್ಟೋ ತನಕ ಡೆಲಿವರಿ ಆಗಿಲ್ಲ ಅಂದರೆ ಅಕ್ಕನಿಗೆ ಏನಾದರೂ ಪ್ರಾಬ್ಲಮ್ ಇರ್ಬೋದಾ? ಆ ಥರ ಏನಾದರೂ ಇದ್ದರೆ ಡಾಕ್ಟ್ರು ಬಂದು ಹೇಳ್ತಿರ್ಲಿಲ್ವ ರವಿ?